Hello everyone, welcome to new video of Terraform. ಓಕೆ, ಸೊ ಇದು ಡೇ 0 ಆಗಿರುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾವು ಟೆರಾಫಾರ್ಮ್ ಅಂದ್ರೆ ಏನು, ಟೆರಾಫಾರ್ಮ್ ಇದು ಇಂಪಾರ್ಟೆನ್ಸ್ ಏನು, ಅಂಡ್ ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾವು ಟೆರಾಫಾರ್ಮ್ ನ ಯಾಕೆ ಕಲಿಬೇಕು ಅಂತ ನೋಡೋಣ. ಹಾಗೂ ಪ್ರೀ ರಿಕ್ವಿಸಿಟ್, ನಾವು ಟೆರಾಫಾರ್ಮ್ ನಮ್ಗೆ ಕಲಿಬೇಕಿದ್ರೆ ನಮ್ಗೆ ಯಾವ್ದ್ರ ಬಗ್ಗೆ ಎಲ್ಲ ನಾಲೆಜ್ ಇರಬೇಕು ಅದನ್ನು ಕೂಡ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೇನೆ. ಅಂಡ್ ಟೆರಾಫಾರ್ಮ್ ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತಾನು ಇವತ್ತು ಕಲಿಯೋಣ. ಅದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲಿ ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡಿ ಆದ್ಮೇಲೆ ಹೇಗೆ ಕಾನ್ಫಿಗರ್ ಮಾಡೋದು ಅಂಡ್ ಹೇಗೆ ನಾವು ಅದರ ಮೇಲೆ ವರ್ಕ್ ಮಾಡೋದು ಅಂತ ಡೇ 1 ಡೇ 2 ಅಲ್ಲಿ ಕವರ್ ಮಾಡ್ತಾ ಹೋಗೋಣ. ಇವತ್ತು ಡೇ 0 ಆಗಿರೋದ್ರಿಂದ ಇಂಟ್ರೊಡಕ್ಷನ್, ಟೆರಾಫಾರ್ಮ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಟೆರಾಫಾರ್ಮ್ ನ ನಾವು ಕಲಿಬೇಕಿದ್ರೆ ನಮ್ಗೆ ಫಸ್ಟ್ ಯಾವ್ದಾದ್ರು ಒಂದು ಕ್ಲೌಡ್ ಬಗ್ಗೆ ನಮ್ಗೆ ನಾಲೆಜ್ ಇರಬೇಕು. ಓಕೆ, ಇಟ್ ಮೇ ಬಿ AWS ಆಗಿರ್ಬೋದು, ಅಜ್ಯೂರ್ ಆಗಿರ್ಬೋದು, GCP ಆಗಿರ್ಬೋದು. ಕ್ಲೌಡ್ ಬಗ್ಗೆ ನಮ್ಗೆ ಬೇಸಿಕ್ ಐಡಿಯಾ ಇರಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಟೆರಾಫಾರ್ಮ್ ಕಲೀಲಿಕ್ಕೆ. ಓಕೆ, ಟೆರಾಫಾರ್ಮ್ ಅಂದ್ರೇನೆ ನಾವು AWS ಅಲ್ಲಿ ನಾವು ವರ್ಕ್ ಮಾಡೋದು. ಓಕೆ, AWS ಅಲ್ಲಿ ನಾವು ಏನ್ ರಿಸೋರ್ಸ್ ನ ಲಾಂಚ್ ಮಾಡ್ತಿದ್ದೇವೆ ಅದನ್ನ ನಾವು ಟೆರಾಫಾರ್ಮ್ ಥ್ರೂ ಆಟೋಮೇಟ್ ಮಾಡ್ತಿದ್ದೇವೆ. ಸೊ ನಮ್ಗೆ ಮ್ಯಾನ್ಯುವಲಿ ಕ್ರಿಯೇಟ್ ಮಾಡ್ಲಿಕ್ಕೇನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಟೆರಾಫಾರ್ಮ್ ಹೇಗೆ ಕಲಿಯೋದು, ಹೌದಲ್ಲ? ಸೊ ನಮ್ಗೆ AWS ಬಗ್ಗೆ ನಾಲೆಜ್ ಇರಬೇಕು. ಓಕೆ, ಡೋಂಟ್ ವರಿ. ಫಸ್ಟ್ ನಾನು ಇವಾಗ ಟೆರಾಫಾರ್ಮ್ ಅಲ್ಲಿ ನಾನು ಒಂದು ಸರ್ವರ್ ನ ಲಾಂಚ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಯೂಸಿಂಗ್ ಟೆರಾಫಾರ್ಮ್ ಸ್ಕ್ರಿಪ್ಟ್, ನಾನು ಫಸ್ಟ್ ಮ್ಯಾನ್ಯುವಲಿ ಹೇಗೆ ಲಾಂಚ್ ಮಾಡೋದು GUI ಅಲ್ಲಿ, ಅದಾದ ನಂತರ ಯೂಸಿಂಗ್ ಸ್ಕ್ರಿಪ್ಟ್ ಹೇಗೆ ಅಂತ ಹೇಳಿ ನಾನು ಕಲ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಸೊ ದಟ್ ನಮ್ ಜೊತೆ ನಿಮ್ಗೂ ಕಲಿಬಹುದು. ಓಕೆ, AWS ನಂಗೆ ಗೊತ್ತು, ಟೆರಾಫಾರ್ಮ್ ಸ್ವಲ್ಪ ನನಗೆ ಬಿಗಿನರ್ ಲೆವೆಲ್ ಅಲ್ಲಿ ಗೊತ್ತು, ಅಡ್ವಾನ್ಸ್ಡ್ ಲೆವೆಲ್ ನಾನು ಕಲಿತಾ ಇದ್ದೇನೆ. ಸೊ ನನ್ನ ಜೊತೆ ನೀವು ಕಲಿಬಹುದು. ಓಕೆ, ಸೊ ಪ್ರೀ ರಿಕ್ವಿಸಿಟ್ AWS ಬಗ್ಗೆ ನಿಮ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಅಂಡ್ ನೀವು ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ಬೇಕಾಗಿಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಫಸ್ಟಿಗೆ, ಅದಾದ ನಂತರ ಟೆರಾಫಾರ್ಮ್ ಥ್ರೂ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನೋ ನೀಡ್ ಟು ವರಿ. ಸೊ ಇವಾಗ ಡೇ 0 ಆಗಿರೋದ್ರಿಂದ ಟೆರಾಫಾರ್ಮ್ ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ. ಓಕೆ, ಟೆರಾಫಾರ್ಮ್ ಈಸ್ ನಥಿಂಗ್ ಬಟ್ ಇಟ್ಸ್ ಓಪನ್ ಸೋರ್ಸ್, ಅಂದ್ರೆ ಅದರದ್ದು ಸೋರ್ಸ್ ಕೋಡ್ ಫ್ರೀ ಆಗಿದೆ, IAC ಟೂಲ್. ಓಕೆ, ಟೆರಾಫಾರ್ಮ್ ಈಸ್ ಓಪನ್ ಸೋರ್ಸ್ IAC ಟೂಲ್. IAC ಅಂದ್ರೆ ಏನು? ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್ ಅಂದ್ರೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು AWS ಅಲ್ಲಿ ಯಾವುದೋ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಒಂದು ಸರ್ವಿಸಸ್ ಮೇಲೆ ವರ್ಕ್ ಮಾಡ್ತಿದ್ದೇನೆ. ಫಾರ್ ಎಕ್ಸಾಂಪಲ್ ನಾನೊಂದು S3 ಬಕೆಟ್ ನ ಅಥವಾ ಒಂದು EC2 ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತಿದ್ದೇನೆ. EC2 ಇನ್ಸ್ಟೆನ್ಸ್ ಅಂದ್ರೆ ಏನು ಅಂತ ನೋ ನೀಡ್ ಟು ವರಿ. ಓಕೆ, ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಸರ್ವರ್ ನ ಲಾಂಚ್ ಮಾಡ್ತೇನೆ, ಅಂದ್ರೆ ಕ್ಲೌಡ್ ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೇನೆ ಅಂತ ಹೇಳಿ ನಾನು ಹೇಗೆ ಇವಾಗ ವರ್ಕ್ ಮಾಡ್ತಿದ್ದೇನೆ, ನಾನು ಮ್ಯಾನ್ಯುವಲಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ, ಮ್ಯಾನ್ಯುವಲಿ ಥ್ರೂ GUI ಮುಖಾಂತರ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ನನಗೆ ಒಂದು ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ಬೇಕಾ, ನಾನು ಇಲ್ಲಿ ಲಾಂಚ್ ಅಂತ ಕ್ಲಿಕ್ ಮಾಡ್ತೇನೆ, ಲಾಂಚ್ ಇನ್ಸ್ಟೆನ್ಸ್, ಇಲ್ಲಿ ನಾನು GUI ಮುಖಾಂತರ ಲಾಂಚ್ ಮಾಡ್ತೇನೆ. ಇದರಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಇದೆ? ಅಡ್ವಾಂಟೇಜ್ ಏನು ಅಂತ ಹೇಳಿ ನನಗೆಲ್ಲಾನು ಕಾಣ್ತಿದೆ ಅಂಡ್ ಸ್ಲೋ ಆಗಿ ನಾನು ಕೇರ್ಫುಲ್ ಆಗಿ ಕ್ರಿಯೇಟ್ ಮಾಡಬಹುದು. ಅದೇ ಇವಾಗ ನನಗೆ ಮ್ಯಾನ್ಯುವಲಿ ಒಂದು ಮಲ್ಟಿಪಲ್ ರಿಸೋರ್ಸಸ್ ನ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೊಂದು 10 S3 ಬಕೆಟ್ ನನಗೆ ಕ್ರಿಯೇಟ್ ಮಾಡಬೇಕು. S3 ಬಕೆಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ಸರ್ವಿಸ್ ಆಫ್ AWS. ಓಕೆ, ಒಂದು 10 S3 ಬಕೆಟ್ ನ ಕ್ರಿಯೇಟ್ ಮಾಡಬೇಕು. ನಾನು ಹೇಗೆ ಕ್ರಿಯೇಟ್ ಮಾಡ್ತೇನೆ? ಮ್ಯಾನ್ಯುವಲಿ ಒಂದೊಂದೇ S3 ಬಕೆಟ್ ನ ಕ್ರಿಯೇಟ್ ಮಾಡ್ತೇನೆ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ರೈಟ್? ಒಂದೊಂದೇ ಲಾಂಚ್ ಮಾಡ್ತಿದ್ದೇನೆ, ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡಿ ಕೇರ್ಫುಲ್ ಆಗಿ 10 S3 ಬಕೆಟ್ ನ ಲಾಂಚ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಓಕೆ, ಅಂಡ್ ಆಲ್ಸೋ ನಾನು ಮ್ಯಾನ್ಯುವಲಿ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಎರರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ನಾನು 10 ಕ್ರಿಯೇಟ್ ಮಾಡ್ತೇನೆ, ಒಂದೊಂದೇ ಕ್ರಿಯೇಟ್ ಮಾಡ್ತೇನೆ, ಅವಾಗ ನಾನು ತಪ್ಪು ಮಾಡೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಅಂಡ್ ಇವತ್ತು ನಾನು 10 S3 ಬಕೆಟ್ ನ ಕ್ರಿಯೇಟ್ ಮಾಡಿದೆ, 2 ವೀಕ್ಸ್ ಆದ್ಮೇಲೆ ನನಗೆ ವಾಪಸ್ ಬಕೆಟ್ ನ ನಾನು ಕ್ರಿಯೇಟ್ ಮಾಡ್ಬೇಕು. ಅವಾಗ ನಾನು ಶುರುವಿಂದ ವಾಪಸ್ ಸೇಮ್ ಕೆಲಸನ ಮಾಡ್ತಿದ್ದೇನೆ, ರಿಪೀಟೆಡ್ಲಿ ನಾನು ಸೇಮ್ ಕೆಲಸನ ಮಾಡ್ತಿದ್ದೇನೆ. ದರ್ ಈಸ್ ನೋ ಆಟೋಮೇಶನ್. ಓಕೆ, ಸೊ ದಿಸ್ ಆಲ್ ಆರ್ ಪ್ರಾಬ್ಲಮ್ಸ್. ಓಕೆ, ನಾನು ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಿದ್ರೆ ದ್ಯಾಟ್ ಈಸ್ ನಥಿಂಗ್ ಬಟ್ IAC ಥ್ರೂ ನಾನು ಓವರ್ಕಮ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನಾನು IAC ಅಂತ ಹೇಳಿದ್ರೆ ಒಂದು ಕೋಡ್ ನ ಬರೀತೇನೆ.
ಓಕೆ, ಒಂದು ಕೋಡ್ನ ಬರಿತೇನೆ. ಜಸ್ಟ್ ಇಮ್ಯಾಜಿನ್ ಮಾಡಿ ದಿಸ್ ಇಸ್ ಮೈ ಕೋಡ್ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಮೈ ಕೋಡ್. ಈ ಕೋಡಲ್ಲಿ ನಾನು ಮೆನ್ಷನ್ ಮಾಡ್ತೇನೆ ನನಗೆ ಏನೆಲ್ಲ, ಫಾರ್ ಎಕ್ಸಾಂಪಲ್ 10 S3 ಬಕೆಟ್ ಬೇಕು, ಅದ್ರದ್ದು ಏನೆಲ್ಲ ನೇಮ್ ಏನು, ಆಮೇಲೆ ಪ್ರಾಪರ್ಟೀಸ್ ಎಲ್ಲಾನು ನಾನು ಈ ಫೈಲ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೇನೆ. ಈ ಫೈಲ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ. ಈ ಫೈಲ್ ಏನ್ ಮಾಡುತ್ತೆ, ಈ AWS ಕನ್ಸೋಲ್ ಅಲ್ಲಿ ರಿಸೋರ್ಸಸ್ ನ ಲಾಂಚ್ ಮಾಡುತ್ತೆ. ನಾನು ಈ ಫೈಲ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದೇನೆ ಎಲ್ಲವನ್ನು ಕೂಡ ಲಾಂಚ್ ಮಾಡುತ್ತೆ AWS ಕನ್ಸೋಲ್ ಅಲ್ಲಿ ಲಾಂಚ್ ಮಾಡುತ್ತೆ. ಇದರಿಂದ ಏನಾಗ್ತಿದೆ, ಫಾಸ್ಟ್ ಆಗಿ ಆಗ್ತಿದೆ. 10 S3 ಬಕೆಟ್ ಇನ್ ಎ ಮಿನಿಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನನಗೆ ಫೈಲ್ ಬರೀಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೋಬಹುದು, ಬಟ್ ಬರ್ದಾದ್ಮೇಲೆ ನಾನು ಒಮ್ಮೆ ಕಮಾಂಡ್ ನ ರನ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ 10 S3 ಬಕೆಟ್ ಕ್ರಿಯೇಟ್ ಆಯಿತು ವಿದಿನ್ ಎ ಸೆಕೆಂಡ್. ಓಕೆ, ರನ್ ಮಾಡಿದ ತಕ್ಷಣ ನನಗೆ ಒಂದು 2-3 ಮಿನಿಟ್ ಒಳಗಡೆ ಮ್ಯಾಕ್ಸಿಮಮ್ ರಿಸೋರ್ಸ್ ಲಾಂಚ್ ಆಗುತ್ತೆ. ಓಕೆ, ಫಾಸ್ಟ್ ಆಗಿದೆ. ಡಿಲೀಟ್ ಮಾಡಬೇಕಾ, ಜಸ್ಟ್ ನಾನು ಒಂದು ಕಮಾಂಡ್ ರನ್ ಮಾಡಿದ್ರೆ ಆಯ್ತು, ಡಿಲೀಟ್ ಆಯ್ತು, 10 ಡಿಲೀಟ್ ಆಯ್ತು. ಅದೇ GUIL ಅಂತ ಹೇಳಿದ್ರೆ ನಾನು ಒಂದೊಂದೇ ಡಿಲೀಟ್ ಮಾಡಬೇಕು. ಬೈ ಮಿಸ್ ಆಗಿ ಯಾವ್ದಾದ್ರು ಒಂದು ಬಾಕಿ ಆಯ್ತು ಅಂತ ಹೇಳಿದ್ರೆ ನನಗೆ ಅಗೇನ್ ಬಿಲ್ಲಿಂಗ್ ಇಂಪ್ಯಾಕ್ಟ್ ಆಗುತ್ತೆ, ಬಿಲ್ ಕಾಸ್ಟ್ ಆಡ್ ಆಗುತ್ತೆ ನನಗೆ ಆಬ್ವಿಯಸ್ಲಿ. ಅದೇ ನಾನು IAC ಅಲ್ಲಿ ಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಕಮಾಂಡ್ ರನ್ ಮಾಡಿದ್ರೆ ಎಲ್ಲಾನು ಡಿಲೀಟ್ ಆಗುತ್ತೆ. ನಾನು ಏನೆಲ್ಲ ಕ್ರಿಯೇಟ್ ಮಾಡಿದ್ದೇನೆ ಎಲ್ಲಾನು ಕೂಡ ನಾನು ಡಿಲೀಟ್ ಮಾಡಬಹುದು. ಆಮೇಲೆ ನಾನು ವರ್ಷನ್ಸ್ ನಾನು ಮೇಂಟೈನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಫೈಲ್ ನ ನಾನು ವರ್ಷನ್ ಮೇಂಟೈನ್ ಮಾಡೋ ಟೂಲ್, ಫಾರ್ ಎಕ್ಸಾಂಪಲ್ ಗಿಟಬ್ ಅಲ್ಲಿ ನಾನು ಸ್ಟೋರ್ ಮಾಡಿಟ್ಟು ನಾಳೆ 1 ವೀಕ್ ಆದ್ಮೇಲೆ ನನಗೆ ಸೇಮ್ S3 ಬಕೆಟ್ ನ ಕ್ರಿಯೇಟ್ ಮಾಡಬೇಕು, 10 S3 ಬಕೆಟ್ ನ. ಅಗೈನ್ ನಾನು ಈ ಸ್ಕ್ರಿಪ್ಟ್ ನ ಕ್ಲೋನ್ ಮಾಡಿಕೊಂಡು ನಾನು ಎಕ್ಸಿಕ್ಯೂಟ್ ಮಾಡಿದೆ ಅಂತ ಹೇಳಿದ್ರೆ ನಂದು ಎಷ್ಟು ಟೈಮ್ ಉಳಿತಾಯ ಆಯಿತು. ಎಸ್ ರೈಟ್. ಸೊ ಫಾಸ್ಟ್ ಆಗಿದೆ, ಟೈಮ್ ನ ಸೇವ್ ಮಾಡ್ಬೋದು, ನಾವು ರಿಯೂಸ್ ಮಾಡ್ಬೋದು. ಇಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ತುಂಬಾನೇ ಕಮ್ಮಿ, ಯಾಕೆಂದ್ರೆ ನಾನು ಆಟೋಮೇಟ್ ಮಾಡ್ತಿದ್ದೇನೆ. ಈ ಫೈಲ್ ಅಲ್ಲಿ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಲ್ಲಿ ಕರೆಕ್ಟ್ ಆಗಿ ಲಾಂಚ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಅಡ್ವಾಂಟೇಜಸ್ ಆಫ್ IAC. IAC ಟೂಲ್ ಯಾವುದೆಲ್ಲ ಇದೆ, ದೇರ್ ಆರ್ ಮಲ್ಟಿಪಲ್ ಟೂಲ್ಸ್. ಫಾರ್ ಎಕ್ಸಾಂಪಲ್ AWS ಅವ್ರದ್ದೇ ಟೂಲ್ ಇದೆ. ಓಕೆ, ನಾವು AWS ಗೆ ಮೇನ್ ಆಗಿ ಫೋಕಸ್ ಮಾಡ್ತಿದ್ದೇನೆ ಬಿಕಾಸ್ ಐ ಲೈಕ್ AWS. ಓಕೆ, AWS ಅವರದೇ IAC ಟೂಲ್ ಇದೆ. ಯಾವುದು ಅಂತ ಹೇಳಿದ್ರೆ AWS CLI ಅಂಡ್ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್ ಅಂತಾನು ಇದೆ, CF ಅಂತ ಬರೀತೇನೆ. ಕ್ಲೌಡ್ ಫಾರ್ಮೇಶನ್ ಅಂತಾನು ಸರ್ವಿಸ್ ಇದೆ. ಓಕೆ, ಇದು ಏನ್ ಮಾಡುತ್ತೆ, ಈ IAC ಟೂಲ್ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಥ್ರೂ API. ಓಕೆ, API is nothing but ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತ. API, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ನಾನಿವಾಗ CLI ನ ಯೂಸ್ ಮಾಡ್ತಿದ್ದೇನೆ ಅಥವಾ ಕ್ಲೌಡ್ ಫಾರ್ಮೇಶನ್ ನ ಯೂಸ್ ಮಾಡ್ತಿದ್ದೇನೆ AWS ಗೆ ಅಂತ ಹೇಳಿದ್ರೆ, ಓಕೆ, ನಾನು ಯಾವಾಗ CLI ಸ್ಕ್ರಿಪ್ಟ್ ಅಥವಾ ಕಮಾಂಡ್ಸ್ ಅಥವಾ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್ ನ ಎಕ್ಸಿಕ್ಯೂಟ್ ಮಾಡ್ತಿದ್ದೇನೆ, ಅದು ಬ್ಯಾಕ್ ಎಂಡ್ ಅಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ CLI ಅಥವಾ ಕ್ಲೌಡ್ ಫಾರ್ಮೇಶನ್ AWS ಅವ್ರದ್ದು API ನ ಕಾಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು CLI ಥ್ರೂ ನಾನು S3 ನ ಕ್ರಿಯೇಟ್ ಮಾಡ್ತಿದ್ದೇನೆ. S3 ನ CLI ಏನ್ ಮಾಡುತ್ತೆ, S3 ಕ್ರಿಯೇಟ್ ಮಾಡೋ API ಇದೆಯಲ್ಲ AWS ಅವ್ರದ್ದು API, ಅದನ್ನ ಕಾಲ್ ಮಾಡುತ್ತೆ. ಅವಾಗ ಆಟೋಮೆಟಿಕ್ ಆಗಿ S3 ಬಕೆಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಕ್ಲೌಡ್ ಫಾರ್ಮೇಶನ್ ಹೇಗೆ ವರ್ಕ್ ಆಗುತ್ತೆ, ಅದು ಅಷ್ಟೇ. ಕ್ಲೌಡ್ ಫಾರ್ಮೇಶನ್ API ನ ಕಾಲ್ ಮಾಡುತ್ತೆ, ಥ್ರೂ API ರಿಸೋರ್ಸಸ್ ಲಾಂಚ್ ಆಗುತ್ತೆ, ಡಿಲೀಟ್ ಆಗುತ್ತೆ, ಎಲ್ಲಾನು ವರ್ಕ್ ಆಗುತ್ತೆ. ಸೊ ಹಾಗಿದ್ರೆ ನಾವು ಟೆರಾಫಾರ್ಮ್ ನ ಯಾಕೆ ಕಲಿತಿದ್ದೇವೆ, AWS CLI ಅಥವಾ ಕ್ಲೌಡ್ ಫಾರ್ಮೇಶನ್ ನ ಕಲಿಬಹುದಲ್ಲ, ಟೆರಾಫಾರ್ಮ್ ಯಾಕೆ ಕಲಿತಿದ್ದೇವೆ? ಯಾಕೆ ಅಂತ ಹೇಳಿದ್ರೆ AWS CLI ಈಸ್ ಡೆಡಿಕೇಟೆಡ್ ಫಾರ್ AWS ಓನ್ಲಿ. AWS CLI ನ ನಾವು ಕಲ್ತ್ವಿ ಅಂತ ಹೇಳಿದ್ರೆ AWS ಅಲ್ಲಿ ಮಾತ್ರ ನಾವು ರಿಸೋರ್ಸಸ್ ನ IAC ಥ್ರೂ ಲಾಂಚ್ ಮಾಡಬಹುದು. ಕ್ಲೌಡ್ ಫಾರ್ಮೇಶನ್ ಅಷ್ಟೇ, ಒನ್ ಆಫ್ ಸರ್ವಿಸ್ ಆಫ್ AWS. ಸೊ ಇಟ್ ಈಸ್ ಡೆಡಿಕೇಟೆಡ್ ಟು AWS ಓನ್ಲಿ. ಇಲ್ಲ ನನಗೊಂದು ಸೆಂಟ್ರಲೈಸ್ ನನಗೆ IAC ಟೂಲ್ ಬೇಕು, ಇಟ್ ವರ್ಕ್ಸ್ ಫಾರ್ ಆಲ್ಮೋಸ್ಟ್ ಆಲ್ ಆಫ್ ಕ್ಲೌಡ್ ಪ್ರೊವೈಡರ್ಸ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ದ ಫೇಮಸ್ ಒನ್, that is nothing but Terraform. Terraform ಏನು ಅಂತ ಹೇಳಿದ್ರೆ ಇಟ್ ಸಪೋರ್ಟ್ಸ್ ಆಲ್ಮೋಸ್ಟ್ ಎವ್ರಿ ಕ್ಲೌಡ್ ಪ್ರೊವೈಡರ್ಸ್. AWS ಅಲ್ಲಿ ನಾನು
ರಿಸೋರ್ಸ್ ಲಾಂಚ್ ಮಾಡಬೇಕಾ, ಯೂಸಿಂಗ್ ಟೆರಾಫಾರ್ಮ್ ನಾನು ಲಾಂಚ್ ಮಾಡ್ಬೋದು. ಅಜೂರ್ ಅಲ್ಲಿ ನಾನು ರಿಸೋರ್ಸಸ್ ನ ಲಾಂಚ್ ಮಾಡಬೇಕಾ, ಮೈಕ್ರೋಸಾಫ್ಟ್ ಅವ್ರದ್ದು ಅಜೂರ್ ಅಲ್ಲಿ ಅದು ಲಾಂಚ್ ಮಾಡ್ಬೋದು. GCP ಅಲ್ಲಿ ಲಾಂಚ್ ಮಾಡಬೇಕಾ, ಗೂಗಲ್ ಅವ್ರದ್ದು ಅಲ್ಲಿ ಲಾಂಚ್ ಮಾಡ್ಬೋದು. ಕ್ಯೂಬರ್ನೆಟೀಸ್ ಮೇಲೆ ನಾನು ವರ್ಕ್ ಮಾಡ್ತಿದ್ದೇನೆ, ಅಲ್ಲೂ ಲಾಂಚ್ ಮಾಡ್ಬೋದಾ, ಅಲ್ಲೂ ಆಟೋಮೇಟ್ ಮಾಡ್ಬೋದಾ ಯೂಸಿಂಗ್ ಟೆರಾಫಾರ್ಮ್? ಎಸ್. MongoDB ಡೇಟಾಬೇಸ್ ಅಲ್ಲಿ ಇಟ್ ಸಪೋರ್ಟ್ಸ್ ಮೆನಿ ಪ್ರೊವೈಡರ್ಸ್. ಇದನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿದ್ರೆ ಪ್ರೊವೈಡರ್ಸ್ ಅಂತ ಕರಿತೇವೆ. ಪ್ರೊವೈಡರ್ಸ್ ಟೆರಾಫಾರ್ಮ್ ಅಲ್ಲಿ. ಟೆರಾಫಾರ್ಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಆಸ್ ಐ ಟೋಲ್ಡ್, ಓಕೆ, ಟೆರಾಫಾರ್ಮ್ ಸಪೋರ್ಟ್ಸ್ ಮೆನಿ ಪ್ರೊವೈಡರ್ಸ್. Just imagine this is your laptop. Okay, this is your laptop and ಇದು ನಿಮ್ದು AWS ಅಕೌಂಟ್. Okay, this is your AWS ಅಕೌಂಟ್. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡ್ತೀರಾ ನಿಮ್ ಲ್ಯಾಪ್ಟಾಪ್ ಅಲ್ಲಿ. ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡಿ ಆದ್ಮೇಲೆ, ಓಕೆ, ಯು ವಿಲ್ ಕ್ರಿಯೇಟ್ ಒನ್ ಫೈಲ್ ವಿತ್ .tf ಎಕ್ಸ್ಟೆನ್ಷನ್. ಟೆರಾಫಾರ್ಮ್ .tf ಎಕ್ಸ್ಟೆನ್ಷನ್ ಅಲ್ಲಿ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತೀರಾ. ಆ ಫೈಲ್ ಒಳಗಡೆ ನೀವು ನಿಮ್ಗೆ ಏನು ರಿಸೋರ್ಸಸ್ ಲಾಂಚ್ ಆಗಬೇಕು, AWS ಅಲ್ಲಿ ನೀವು ಏನ್ ಕೆಲಸ ಮಾಡ್ತಿದ್ದೀರಾ, IAC ಥ್ರೂ ಕೋಡಲ್ಲಿ ನೀವು ಏನ್ ಲಾಂಚ್ ಮಾಡ್ತಿದ್ದೀರಾ, EC2 ನ ಲಾಂಚ್ ಮಾಡ್ತಿದ್ದೀರಾ ಅಥವಾ S3 ನ ಲಾಂಚ್ ಮಾಡ್ತಿದ್ದೀರಾ, ಎಲ್ಲ ಅದರದ್ದು ಪ್ರಾಪರ್ಟೀಸ್ ನ ಮೆನ್ಷನ್ ಮಾಡ್ತೀರಾ. ಜೊತೆಗೆ ನೀವು ಯಾವ ಪ್ರೊವೈಡರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಇವಾಗ ನೀವು EC2 ನ ಲಾಂಚ್ ಮಾಡ್ತಿದ್ದೀರಾ ಎಲ್ಲಿ, AWS ಅಲ್ಲಿ. ಓಕೆ, VM ನ ಲಾಂಚ್ ಮಾಡ್ತಿದ್ದೀರಾ ಎಲ್ಲಿ, ಅಜೂರ್ ಅಲ್ಲಿ. ಸೊ ಅದನ್ನ ನಾವು ಪ್ರೊವೈಡರ್ ಅಂತ ಕರಿತೇವೆ. ಪ್ರೊವೈಡರ್ ಜೊತೆಗೆ ನೀವು ರಿಸೋರ್ಸ್ ಅಂತ ಹೇಳಿದ್ರೆ ಏನ್ ನೀವು ಲಾಂಚ್ ಮಾಡ್ತಿದ್ದೀರಾ, ಏನ್ ಕ್ರಿಯೇಟ್ ಮಾಡ್ತಿದ್ದೀರಾ, ದ್ಯಾಟ್ ಈಸ್ ನಥಿಂಗ್ ಬಟ್ ರಿಸೋರ್ಸ್. ಪ್ರೊವೈಡರ್ ಅಂತ ಹೇಳಿದ್ರೆ ನೀವು ಯಾವ್ದರ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಿದ್ರೆ, ಎಲ್ಲಿ ರಿಸೋರ್ಸಸ್ ನ ನೀವು ಲಾಂಚ್ ಮಾಡ್ತಿದ್ದೀರಾ, ದ್ಯಾಟ್ ಈಸ್ ನಥಿಂಗ್ ಬಟ್ ಪ್ರೊವೈಡರ್. AWS ಈಸ್ ಅವರ್ ಪ್ರೊವೈಡರ್. ಸೊ ಎಲ್ಲವನ್ನು ಕೂಡ ನೀವು .tf ಫೈಲ್ ಅಲ್ಲಿ ನೀವು ಬರೀತೀರಾ. ಓಕೆ, ಬರೀಲಿಕ್ಕೆ ಸಿಂಟ್ಯಾಕ್ಸ್ ಇದೆ. ಓಕೆ, SCL, ಓಕೆ, HashiCorp ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೀತೀರಾ. ಬರ್ದೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡ್ತೀರಾ, ಅಪ್ಲೈ ಮಾಡ್ತೀರಾ. ಅವಾಗ ಏನಾಗುತ್ತೆ, ಟೆರಾಫಾರ್ಮ್ ಬ್ಯಾಕ್ ಎಂಡ್ ಅಲ್ಲಿ AWS ಅವ್ರದ್ದು API ನ ಹಿಟ್ ಮಾಡುತ್ತೆ, API ನ ಕಾಲ್ ಮಾಡುತ್ತೆ. ಯಾವ API ನ ಕಾಲ್ ಮಾಡುತ್ತೆ, ಇಲ್ಲಿ ಪ್ರೊವೈಡರ್ ಯಾವ್ದ್ರದ್ದು ಕೊಟ್ಟಿದ್ದೇವೆ ನಾವು, AWS ಅವ್ರದ್ದು. AWS API ನ ಕಾಲ್ ಮಾಡುತ್ತೆ ಅಂಡ್ ನಾವ್ ಏನ್ ರಿಸೋರ್ಸಸ್ ನ ಲಾಂಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಆ ರಿಸೋರ್ಸಸ್ ನ ಥ್ರೂ API ನೇ ಅದು ಲಾಂಚ್ ಮಾಡುತ್ತೆ. ಡಿಲೀಟ್ ಮಾಡ್ಬೇಕಾ, ಡಿಲೀಟ್ಗೆ ಕಮಾಂಡ್ ಇದೆ. ಆ ಡಿಲೀಟ್ ಕಮಾಂಡ್ ನ ನಾನು ಎಕ್ಸಿಕ್ಯೂಟ್ ಮಾಡಿದೆ ಅಂತ ಹೇಳಿದ್ರೆ ಅಗೈನ್ ಥ್ರೂ API ಎಲ್ಲವನ್ನು ಕೂಡ ಡಿಲೀಟ್ ಮಾಡುತ್ತೆ. ಇವಾಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಇವಾಗ ನಾನು ಮ್ಯಾನ್ಯುವಲಿ ನಾನು ಥ್ರೂ GUI ಅಲ್ಲಿ ನಾನು ಲಾಂಚ್ ಮಾಡ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ನೀವು, ಫಸ್ಟ್ಗೆ ಅಕೌಂಟ್ಗೆ ಲಾಗಿನ್ ಆಗ್ತೀರಾ. ನಿಮ್ದು AWS ಅಕೌಂಟ್ ಇದೆ ಅಲ್ಲ, ಅದಕ್ಕೆ ನೀವು ಲಾಗಿನ್ ಆಗ್ತೀರಾ. ಓಕೆ, ನಿಮ್ಗೆ AWS ಅಕೌಂಟ್ ಇರಬೇಕು ಪ್ರಾಕ್ಟೀಸ್ ಮಾಡ್ಬೇಕಿದ್ರೆ. ಸೊ ಇಫ್ ಯು ಡೋಂಟ್ ಹ್ಯಾವ್ AWS ಅಕೌಂಟ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೌ ಟು ಕ್ರಿಯೇಟ್ AWS ಅಕೌಂಟ್ ಫಾರ್ ಫ್ರೀ ಅದ್ರಲ್ಲಿ ನಾನು ಡಾಕ್ಯುಮೆಂಟೇಶನ್ ನ ಕೊಡ್ತೇನೆ. ಓಕೆ, ಯು ಕ್ಯಾನ್ ಗೋ ಥ್ರೂ ದಟ್ ಡಾಕ್ಯುಮೆಂಟೇಶನ್ ಅಂಡ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ AWS ಅಕೌಂಟ್. ಓಕೆ, ಒನ್ಸ್ ಯು ಕ್ರಿಯೇಟ್ AWS ಅಕೌಂಟ್, ನೀವು ಲಾಗಿನ್ ಆದ್ಮೇಲೆ ನಿಮ್ಗೆ ಈ ರೀತಿ ಕನ್ಸೋಲ್ ಕಾಣಿಸುತ್ತೆ. ಓಕೆ, ಮೇ ಬಿ ಈ ತರ ಕಾಣಿಸುತ್ತೆ. ಸೊ ನೀವು GUI ಗೆ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಕ್ರೆಡೆನ್ಷಿಯಲ್ಸ್, ರೈಟ್? ಯು ನೀಡ್ ಯೂಸರ್ ನೇಮ್, ಪಾಸ್ವರ್ಡ್, ಅಕೌಂಟ್ ID. AWS ಅಕೌಂಟ್ಗೆ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಇದೆಲ್ಲ ಬೇಕು. ಓಕೆ, ಆಸ್ ಎ IAM ಯೂಸರ್ ಆಗಿ ಲಾಗಿನ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ದೀಸ್ ಥಿಂಗ್ಸ್ ಯು ನೀಡ್. ಕ್ರೆಡೆನ್ಷಿಯಲ್ಸ್ ಬೇಕು. ಅದೇ ನೀವು ಪ್ರೋಗ್ರಾಮ್ಯಾಟಿಕಲಿ ಥ್ರೂ GUI ಅಥವಾ ನೀವು ಟೆರಾಫಾರ್ಮ್ ಥ್ರೂ ನೀವು AWS ಅಲ್ಲಿ ನೀವು ರಿಸೋರ್ಸ್ ನ ಲಾಂಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ನೀಡ್ ಕ್ರೆಡೆನ್ಷಿಯಲ್ಸ್. ಬಿಕಾಸ್ ಇಂಟರ್ನೆಟ್ ಅಲ್ಲಿ ದೇರ್ ಆರ್ ಮಲ್ಟಿಪಲ್ AWS ಅಕೌಂಟ್ ಅಲ್ಲ, ಕಂಪ್ನೀಸ್ ಅಕೌಂಟ್ ಇದೆ, ನಮ್ದು ಪರ್ಸನಲ್ ಅಕೌಂಟ್ ಇದೆ, ನಿಮ್ದೇ ಅಕೌಂಟ್ ಇದೆ, ದೇರ್ ಆರ್ ಎನ್ ನಂಬರ್ ಆಫ್ AWS ಅಕೌಂಟ್ಸ್.
ನಾನಿಲ್ಲಿ ಏನ್ ಫೈಲ್ ನ ಎಕ್ಸಿಕ್ಯೂಟ್ ಮಾಡ್ತಿದ್ದೇನೆ ಅದು ಯಾವ AWS ಅಕೌಂಟ್ ಅಲ್ಲಿ ಲಾಂಚ್ ಆಗಬೇಕು ರಿಸೋರ್ಸಸ್. ಇವಾಗ ನಾನು ಒಂದು EC2 ನ ಲಾಂಚ್ ಮಾಡ್ತಿದ್ದೇನೆ. ಲಾಂಚ್ ಮಾಡ್ಲಿಕ್ಕೆ ನಾನು ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡ್ತಿದ್ದೇನೆ. ಅವಾಗ ಅದು ಎಲ್ಲಿ ಅಂತ ರನ್ ಆಗುತ್ತೆ? ದರ್ ಆರ್ ಮಲ್ಟಿಪಲ್ AWS ಅಕೌಂಟ್ ಅಲ್ಲ, ಪ್ರೊವೈಡರ್ AWS ಅಂತ ಕೊಟ್ರೆ AWS ಅಲ್ಲಿ, ಯಾವ AWS ಅಕೌಂಟ್ ಅಲ್ಲಿ? ಸೊ ದ್ಯಾರ್ ವಿ ನೀಡ್ ಟೂ ಥಿಂಗ್ಸ್. ಏನು ಅಂತ ಹೇಳಿದ್ರೆ, ಪ್ರೋಗ್ರಾಮ್ಯಾಟಿಕಲಿ ನೀವು AWS ಅಲ್ಲಿ ರಿಸೋರ್ಸಸ್ ನ ಮೇಲೆ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ನೀಡ್ ಟೂ ಥಿಂಗ್ಸ್. ಏನು ಅಂತ ಹೇಳಿದ್ರೆ, ಕೀಸ್ ಬೇಕು ನಿಮ್ಗೆ. ಕೀ ಬೇಕು. ಯೂಸರ್ ನೇಮ್ ಪಾಸ್ವರ್ಡ್ ಬೇಡ, ಕೀ ಬೇಕು. ಯಾವ ಕೀ ಬೇಕು? ಎರಡು ಕೀ ಬೇಕು. ಜಸ್ಟ್ ಲೈಕ್ ಯೂಸರ್ ನೇಮ್ ಪಾಸ್ವರ್ಡ್ ಇದೆಲ್ಲ ಹಾಗೇನೆ ಎರಡು ಕೀ. ಒಂದು ಆಕ್ಸೆಸ್ ಕೀ, ಓಕೆ, ಇನ್ನೊಂದು ಸೀಕ್ರೆಟ್ ಕೀ. ಸೀಕ್ರೆಟ್ ಕೀ. If you have these two key of your AWS account, you can launch resources through ISC. ಆಕ್ಸೆಸ್ ಕೀ ಬೇಕು, ಸೀಕ್ರೆಟ್ ಕೀ ಬೇಕು. ಹೇಗ್ ನಾನು ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ ನನ್ನ AWS ಅಕೌಂಟ್ಗೆ ನಾನು ಜನರೇಟ್ ಮಾಡೋದು ಅಂತ ಹೇಳಿದ್ರೆ, ದ್ಯಾರ್ ಯು ಶುಡ್ ನೋ ಅಬೌಟ್ IAM ಅಂತ ಒಂದು ಸರ್ವಿಸ್ ಇದೆ AWS ಅಲ್ಲಿ. ಓಕೆ, IAM ಅಂತ ಒಂದು ಸರ್ವಿಸ್ ಇದೆ. ಅಲ್ಲಿ ನೀವು ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀನ ನೀವು ನಿಮ್ಮ AWS ಅಕೌಂಟ್ಗೆ ಜನರೇಟ್ ಮಾಡಬಹುದು. ಓಕೆ, ಸೊ ಇನ್ ಆರ್ಡರ್ ಟು ಕಾನ್ಫಿಗರ್ Terraform, we need access key and secret key. That key we can generate through IAM. ಹೇಗೆ ಅಂತ ಹೇಳಿದ್ರೆ, go to AWS account. ಓಕೆ, IAM ಅಂತ ಹೇಳಿದ್ರೆ ಐಡೆಂಟಿಟಿ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಈ ಲಾಗಿನ್ ಆಗೋದು, ಕ್ರೆಡೆನ್ಷಿಯಲ್ಸ್, ಯೂಸರ್ ನ ಕ್ರಿಯೇಟ್ ಮಾಡೋದು ಎಲ್ಲವನ್ನು ಕೂಡ ನಾವು IAM ಸರ್ವಿಸ್ ಅಲ್ಲಿ ಮಾಡ್ತೇವೆ. ಇಲ್ಲಿ ಸರ್ಚ್ ಅಲ್ಲಿ ನೀವು ಜಸ್ಟ್ IAM ಅಂತ ಸರ್ಚ್ ಮಾಡಿ, ಅಲ್ಲಿಗೆ ಕ್ಲಿಕ್ ಮಾಡಿ. ಯೂಸರ್ಸ್ ಗೆ ಕ್ಲಿಕ್ ಮಾಡಿ. ಹಿಯರ್ ಯೂಸರ್ಸ್ ಅಂತ ಆಪ್ಷನ್ ಇದೆ ಅಲ್ಲ, ಯು ಕ್ಯಾನ್ ಕ್ರಿಯೇಟ್ ನ್ಯೂ ಯೂಸರ್. ಓಕೆ, ನ್ಯೂ ಯೂಸರ್, ಕ್ರಿಯೇಟ್ ಯೂಸರ್. ಫಾರ್ ಎಕ್ಸಾಂಪಲ್ ಟೆರಾಫಾರ್ಮ್ ಯೂಸರ್. ನೀವೊಂದು ಹೊಸ ಯೂಸರ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಟೆರಾಫಾರ್ಮ್ಗೆ ಅಂತಾನೆ. ಓಕೆ, ನೆಕ್ಸ್ಟ್ ಅಂತ ಕೊಡಿ. ಪಾಲಿಸಿ. ಪಾಲಿಸಿ ಇಸ್ ನಥಿಂಗ್ ಬಟ್ ಪರ್ಮಿಷನ್. ನೀವು ಒಂದು ಯೂಸರ್ ನ ಕ್ರಿಯೇಟ್ ಮಾಡ್ತಿದ್ದೀರಾ, ಆ ಯೂಸರ್ಗೆ ಪರ್ಮಿಷನ್ ಬೇಕು. ಇವಾಗ ನೀವು AWS ಅಕೌಂಟ್ ಅಲ್ಲಿ ಏನಾದ್ರೂ ಮಾಡ್ತಿದ್ದೀರಾ, ಏನಾದ್ರೂ ಕ್ರಿಯೇಟ್ ಮಾಡ್ತಿದ್ದೀರಾ, ಡಿಲೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ನೀಡ್ ಪರ್ಮಿಷನ್, ರೈಟ್? ಸೊ that permission we can give through policies in AWS. Okay, policy is nothing but it's a JSON document. ಓಕೆ, ಅಲ್ಲಿ ನಾವು ಪರ್ಮಿಷನ್ ನ ಡಿಫೈನ್ ಮಾಡಿರ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಕೊಡ್ತಿದ್ದೇನೆ. ಸೊ ದಟ್ ನಾನು ಟೆರಾಫಾರ್ಮ್ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಟೆರಾಫಾರ್ಮ್ ಅಲ್ಲಿ. ಓಕೆ, ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಅಂತ ಹೇಳಿದ್ರೆ ಎಲ್ಲಾನು ಆಕ್ಸೆಸ್ ಕೊಡ್ತಿದ್ದೇನೆ. ಯಾರಿಗೆ? ಟೆರಾಫಾರ್ಮ್ ಅನ್ನೋ ಯೂಸರ್ಗೆ. ನೆಕ್ಸ್ಟ್ ಕೊಟ್ಟೆ, ಒಂದು ಯೂಸರ್ ನ ಕ್ರಿಯೇಟ್ ಮಾಡಿದೆ. ಈ ಯೂಸರ್ಗೆ ಇವಾಗ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಇದೆ. ಓಕೆ, ಐ ವಿಲ್ ಕ್ಲಿಕ್ ಟು ದಿಸ್ ಯೂಸರ್. ಈ ಹ್ಯಾವ್ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್. ಇವಾಗ ನಾನು ಈ ಯೂಸರ್ ಇದು ಕ್ರೆಡೆನ್ಷಿಯಲ್ಸ್ ನಾನು ಜನರೇಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಐ ವಿಲ್ ಕ್ಲಿಕ್ ಟು ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸ್. ಆಕ್ಸೆಸ್ ಕೀಸ್ ಅಂತ ಆಪ್ಷನ್ ಇದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡ್ತೇನೆ, ಕ್ರಿಯೇಟ್ ಮಾಡ್ತೇನೆ. CLI ಅಂತ ಕಮಾಂಡ್ ಲೈನ್ ಇಂಟರ್ಫೇಸ್ ಸೆಲೆಕ್ಟ್ ಮಾಡ್ತೇನೆ, ಕನ್ಫರ್ಮ್ ಮಾಡ್ತೇನೆ, ನೆಕ್ಸ್ಟ್ ಕೊಡ್ತೇನೆ. ದಿಸ್ ಇಸ್ ಆಪ್ಷನಲ್ ಟ್ಯಾಗ್ ವ್ಯಾಲ್ಯೂ. ಜನರೇಟ್ ಮಾಡಿದೆ. ನೌ ಯು ಕ್ಯಾನ್ ಸಿ ಐ ಗಾಟ್ ಆಕ್ಸೆಸ್ ಕೀ ಅಂಡ್ ಸೀಕ್ರೆಟ್ ಕೀ. ನೋಡಿ, ಸೀಕ್ರೆಟ್ ಕೀ ವೆರಿ ವೆರಿ ಸೀಕ್ರೆಟ್, ಹೈಡ್ ಮಾಡಿದ್ದಾರೆ. ಇಟ್ಸ್ ಲೈಕ್ ಪಾಸ್ವರ್ಡ್. ಆಕ್ಸೆಸ್ ಕೀ ಇಸ್ ಲೈಕ್ ಯೂಸರ್ ನೇಮ್. ಓಕೆ, ಇದು ವಿಸಿಬಲ್ ಇದೆ. ಸೊ ಇವಾಗ ನಾನು ಆಕ್ಸೆಸ್ ಕೀ ಸೀಕ್ರೆಟ್ ಕೀ ನ ಜನರೇಟ್ ಮಾಡಿದೆ ಅಲ್ಲ. ಸೊ ವಿತ್ ದಿಸ್ ಆಕ್ಸೆಸ್ ಕೀ ಐ ಕ್ಯಾನ್ ಆಕ್ಸೆಸ್ AWS ಅಕೌಂಟ್ ಪ್ರೋಗ್ರಾಮ್ಯಾಟಿಕಲಿ. ಆಕ್ಸೆಸ್ ಮಾಡಿ ನಾನು ಏನ್ ಮಾಡ್ಬೋದು? ಈ ಆಕ್ಸೆಸ್ ಕೀ ಸೀಕ್ರೆಟ್ ಕೀ ಯಾವ ಯೂಸರ್ ಇದು? ಟೆರಾಫಾರ್ಮ್ ಅನ್ನೋ ಯೂಸರ್ ಇದು. ಈ ಯೂಸರ್ಗೆ ನಾನು ಏನ್ ಪರ್ಮಿಷನ್ ಕೊಟ್ಟಿದ್ದೇನೆ? ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಕೊಟ್ಟಿದ್ದೇನೆ. ಸೊ ದ್ಯಾಟ್ ಮೀನ್ಸ್ ದಿಸ್ ಆಕ್ಸೆಸ್ ಕೀ ಕ್ಯಾನ್ ಪರ್ಫಾರ್ಮ್ ಅಡ್ಮಿನಿಸ್ಟ್ರೇಟರ್ ಲೆವೆಲ್ actions in this AWS account. So now you understood how you can create a user for Terraform and generate keys for that user. Okay, so ನಮ್ಗೆ ಇವಾಗ ಕೀಸ್ ಸಿಕ್ತು.
ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡಬೇಕು. ಎಲ್ಲಿ? ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನು ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡಬೇಕು. ಹೌ ಟು ಇನ್ಸ್ಟಾಲ್ ಅಂತ ಹೇಳಿದ್ರೆ ಗೋ ಟು ಬ್ರೌಸರ್, ಇನ್ಸ್ಟಾಲ್ ಟೆರಾಫಾರ್ಮ್ ಆನ್ ನಿಮ್ದು ಮಿಷಿನ್. ವಿಂಡೋಸ್ ಆದ್ರೆ ವಿಂಡೋಸ್, ಮ್ಯಾಕ್ ಆದ್ರೆ ಮ್ಯಾಕ್. ನಂದು ವಿಂಡೋಸ್. ಹಿಯರ್ ಯು ಕ್ಯಾನ್ ಸಿ. ಓಕೆ, ವಿಂಡೋಸ್ಗೆ ಆದ್ರೆ ಕೆಳಗಡೆ ಇದೆ ಇಲ್ಲಿ ವಿಂಡೋಸ್ ಅಂತ ಹೇಳಿ, ಮ್ಯಾಕ್ಗೆ ಆದ್ರೆ ಮ್ಯಾಕ್ ಇದೆ. ಓಕೆ, ಕೆಳಗಡೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಗೂ ಇದೆ. ಓಕೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅಲ್ಲ, ಲಿನಕ್ಸ್ ಬೇಕಿದ್ರೆ ಕೆಳಗಡೆ ಇದೆ. ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ಇವಾಗ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಗ್ಲಿ. ಡೌನ್ಲೋಡ್ ಆಯ್ತು. ಇವಾಗ ನಾನು ಫೈಲ್ ಮ್ಯಾನೇಜರ್ಗೆ ಹೋಗ್ತೇನೆ. ಡೌನ್ಲೋಡ್ಸ್ ಅಲ್ಲಿ ಒಂದು ಡೌನ್ಲೋಡ್ ಆಗಿದೆ ನೋಡಿ, ಜಿಪ್ ಫೈಲ್. ಇದನ್ನು ನಾನು ಅನ್ಜಿಪ್ ಮಾಡ್ತೇನೆ, ಎಕ್ಸ್ಟ್ರಾಕ್ಟ್ ಮಾಡ್ತೇನೆ. ಎಕ್ಸ್ಟ್ರಾಕ್ಟ್ ಆಲ್. ಓಕೆ, ಎಕ್ಸ್ಟ್ರಾಕ್ಟ್ ಆಯ್ತು. ಇವಾಗ ನಾನು ನಂದು ಕಮಾಂಡ್ ಪ್ರಾಂಪ್ಟ್ ನ ಓಪನ್ ಮಾಡಿ ಟೆರಾಫಾರ್ಮ್ ವರ್ಷನ್ ಆಗಿಲ್ಲ. ಓಕೆ, ಲೆಟ್ಸ್ ಸಿ. ಇನ್ನೊಮ್ಮೆ ಟ್ರೈ ಮಾಡ್ತೇನೆ. ಓಪನ್. ಟೆರಾಫಾರ್ಮ್ --- ವರ್ಷನ್. ಓಕೆ, ವಿ ಹ್ಯಾವ್ ಟು ಆಡ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಆ ಪಾತ್ ಇದೆ ಅಲ್ಲ, ಅದನ್ನ ಆಡ್ ಮಾಡಬೇಕು. ಸರ್ಚ್ ಮಾಡಿ ಇಲ್ಲಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂತೇಳಿ ಓಪನ್ ಮಾಡಿ path. Okay, here path is not added. ನ್ಯೂ ಪಾತ್ ನ ಆಡ್ ಮಾಡ್ತಿದ್ದೇನೆ. ನ್ಯೂ ನಮ್ದು ಡೈರೆಕ್ಟರಿ ಇದೆ ಅಲ್ಲ ಅನ್ಜಿಪ್ ಮಾಡಿರೋದು, ಅದರ ಪಾತ್ ನ ನಾನು ಕಾಪಿ ಮಾಡಿ ಕೊಡ್ತೇನೆ. ಕಾಪಿ ಮಾಡ್ತೇನೆ ಪಾತ್ ನ, ಅಂಡ್ ಇಲ್ಲಿ ನ್ಯೂ ಪಾತ್ ನ ಆಡ್ ಮಾಡಬೇಕು. ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಪಾತ್, ನ್ಯೂ ಪಾತ್, ಪೇಸ್ಟ್ ದಿಸ್ ಪಾತ್. ಓಕೆ 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 ಓಕೆ, ಇವಾಗ ನೋಡೋಣ. ಲೆಟ್ ಮೀ ಕ್ಲೋಸ್ ಅಂಡ್ ರೀಟ್ರೈ. ಟೆರಾಫಾರ್ಮ್ - ವರ್ಷನ್. ಓಕೆ, ಇವಾಗ ಟೆರಾಫಾರ್ಮ್ ಇನ್ಸ್ಟಾಲ್ ಆಗಿದೆ. ದಿಸ್ ಈಸ್ ಮೈ ಟೆರಾಫಾರ್ಮ್ ವರ್ಷನ್. ನೆಕ್ಸ್ಟ್ ನೀವೇನು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ VS ಕೋಡ್ ಇರಬೇಕು ನಮ್ಮ ಹತ್ರ. ಓಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ VS ಕೋಡ್ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ VS ಕೋಡ್ ಆನ್ ವಿಂಡೋಸ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ. ಓಕೆ, ಇಲ್ಲಿ ನಾವು ಟೆರಾಫಾರ್ಮ್ ಥ್ರೂ ನಾವು AWS ಅಕೌಂಟ್ ಅಲ್ಲಿ ರಿಸೋರ್ಸಸ್ ನ ನಾವು ಲಾಂಚ್ ಮಾಡಬೇಕು. ಇಲ್ಲಿ ನಾವು ರಿಸೋರ್ಸಸ್ ನ ಲಾಂಚ್ ಮಾಡಬೇಕು. ಸೈನ್ ಔಟ್ ಆಗಿದೆ. ಓಕೆ, ಇದು ಹೇಗೆ ಏನು ಅಂತ ಹೇಳಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಲ್ತು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಇಷ್ಟು ನಾನು ಕಲ್ತಿದ್ದೇನೆ ಇಂಟ್ರೊಡಕ್ಷನ್ ಅಂಡ್ ಯಾಕೆ ನಾವು ಟೆರಾಫಾರ್ಮ್ ನ ಕಲಿತೇವೆ, ಡೆವಾಪ್ಸ್ ಇಂಜಿನಿಯರ್ಸ್ ನಾವು ಹೇಗೆ ಫಾಸ್ಟ್ ಆಗಿ ಆಟೋಮೇಷನ್ ನ ಯೂಸ್ ಮಾಡಿಕೊಂಡು ಹೇಗೆ ರಿಸೋರ್ಸಸ್ ನ ಕ್ರಿಯೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಂಡ್ ಹೇಗೆ ಅಂತಲ್ಲ ಯಾಕೆ ಅದರ ಇಂಪಾರ್ಟೆನ್ಸ್ ಕಲಿತೆ. ನೆಕ್ಸ್ಟ್ ಹೇಗೆ ನಾವು HCL ನ ಸ್ಕ್ರಿಪ್ಟ್ ನ ನಾವು ಬರೆಯೋದು, ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದು, ಅದರದ್ದು ಲೈಫ್ ಸೈಕಲ್ ಏನು, ಯಾವ ಕಮಾಂಡ್ ನ ನಾವು ಯೂಸ್ ಮಾಡಬೇಕು, ರಿಸೋರ್ಸಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಯಾವ ಕಮಾಂಡ್ ನ ಯೂಸ್ ಮಾಡಿದ್ರೆ ರಿಸೋರ್ಸ್ ಡಿಲೀಟ್ ಆಗುತ್ತೆ, ಅದ್ರದ್ದು ಯೂಸ್ ಕೇಸ್ ಎಲ್ಲಾನು ನಾನು ನೆಕ್ಸ್ಟ್ ವೀಕ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಲಿತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು, ಇನ್ನು ನಾನು ಕಂಟಿನ್ಯೂ ಮಾಡಬೇಕು ಈ ಸೀರೀಸ್ ನ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಒಂದು
ನಿಮ್ ಸಪೋರ್ಟ್ನ ತೋರಿಸಿ. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.